ಸ್ನೇಹಿತರೆ ನಮಸ್ಕಾರ. ನಿಮಗೆಲ್ರಿಗೂ ಗೊತ್ತಿದೆ, ಇಡೀ ಚಿತ್ರದುರ್ಗ ಜಿಲ್ಲೆ ಮಾತ್ರ ಅಲ್ಲದೆ ಕರ್ನಾಟಕದಲ್ಲಿ ಒಂದು ಹಿಂದುಳಿದ ತಾಲೂಕು ಅಂತ ಏನಾದರೂ ಇದ್ದರೆ ಅದು ಮೊಳಕಾಲ್ಮೂರು. ಅದಕ್ಕೆ ಕಾರಣ ಇಲ್ಲಿನ ಜನಪ್ರತಿನಿಧಿಗಳು, ಭ್ರಷ್ಟ ಅಧಿಕಾರಿಗಳು ಹಾಗೂ ಧನದಾಹಿ ಗುತ್ತಿಗೆದಾರರು. ಸ್ನೇಹಿತರೆ, ಅದಕ್ಕೊಂದು ತಾಜಾ ಉದಾಹರಣೆ ಕೊಳಚೆ ನಿರ್ಮೂಲನಾ ಮಂಡಳಿ. ಈ ಇಲಾಖೆಯಿಂದ ಮೊಳಕಾಲ್ಮೂರು ಪಟ್ಟಣದ ಬಡ ಜನತೆಗೆ ಮನೆಗಳನ್ನು ಕಟ್ಟಿಕೊಡಬೇಕು ಅನ್ನುವಂಥ ಉದ್ದೇಶದಿಂದ 500 ಮನೆಗಳನ್ನು ಇಲ್ಲಿಗೆ ಅನುಮೋದನೆ ಮಾಡ್ತಾರೆ. ಏನು ಮಂಡಳಿ ಇದೆಯಲ್ಲ, ಆ ಇಲಾಖೆ ಅನುಷ್ಠಾನ ಮಾಡಬೇಕು. ಅದಕ್ಕೆ ಫಲಾನುಭವಿಗಳು ಇಂತಿಷ್ಟು ಹಣವನ್ನು ಕಟ್ಟಬೇಕು. ಆನಂತರ ಅವರು 7.5 ಲಕ್ಷ ಹಣದಲ್ಲಿ ಮನೆಯನ್ನು ಕಟ್ಕೊಡ್ಬೇಕು. ಟೋಟಲಿ ಮನೆಯನ್ನು ಕಟ್ಟಿ ಸುಣ್ಣ ಬಣ್ಣ ಎಲ್ಲ ಮುಗಿದು ಅವರಿಗೆ ಕೀಯನ್ನು ಕೊಡಬೇಕು. ಆ ರೀತಿಯಾದಂಥ ಯೋಜನೆ. ಆಗ ಇಲ್ಲಿಯ ಸ್ಲಮ್ಗಳನ್ನು ಪಟ್ಟಣ ಪಂಚಾಯಿತಿ ಗುರ್ಸಿ ಕೊಡ್ತದೆ, ಈ ಏರಿಯಾ ಸ್ಲಮ್ಮು ಅಂತ. ಆಗ ಅಲ್ಲಿ ಒಂದಷ್ಟು ಫಲಾನುಭವಿಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ, ಮನೆಗಳನ್ನು ಪ್ರಾರಂಭ ಮಾಡ್ತಾರೆ. ಆದರೆ ಒಂದಷ್ಟು ತಾಂತ್ರಿಕ ದೋಷ. ಯಾಕೆ ಅಂದರೆ, ಇಲ್ಲಿಗೆ ಕೊಟ್ಟಿದ್ದು ಅವರ ಟಾರ್ಗೆಟು 500 ಮನೆಗಳನ್ನು ಕಟ್ಕೊಡ್ಬೇಕು ಅಂತ. ಆಗ ಏನು, ಆ ಕಾಂಟ್ರಾಕ್ಟ್ದಾರರು ಇರ್ತಾರಲ್ಲ, ಆ ಕಾಂಟ್ರಾಕ್ಟ್ದಾರರು ಹಳೆಯ ಮನೆಗಳನ್ನು ಹುಡುಕಿ ಪಟ್ಟಣದಲ್ಲಿ ಹಳೆಯ ಮನೆಗಳೆಲ್ಲಿದೆಯೋ ಅಲ್ಲಿ ಹುಡುಕಿ, ಆ ಏನು ಸ್ಲಮ್ ಅಂತ ಗುರ್ಸಿರೋ ಕಡೆ ಹುಡುಕ್ಬಿಟ್ಟು ಆ ಹಳೆಯ ಮನೆಗಳನ್ನು, ನೀವು ಈ ಮನೆಗಳನ್ನು ಕೆಡವಿ ನಿಮಗೆ ಹೊಸ ಮನೆಯನ್ನು ನಾವು ಕಟ್ಕೊಡ್ತೇವೆ ಅಂತ ಹೇಳ್ಬಿಟ್ಟು ಆ ಮನೆಯ ಮಾಲೀಕರಿಗೆ ಒಂದಷ್ಟು ತಲೆ ಸವರಿ, ನಿಮಗೆ ಹಾಗೆ ಕಟ್ಕೊಡ್ತೀವಿ ಹೀಗೆ ಕಟ್ಕೊಡ್ತೀವಿ ಅಂತ ಇಲ್ಲದಲ್ಲದ ಕಥೆಗಳನ್ನು ಹೇಳಿ ಇರುವಂತಹ ಮನೆಯನ್ನು ಅಲ್ಲಿ ಅದನ್ನು ಕೆಡವಾಕ್ಬಿಡ್ತಾರೆ. ಸ್ವತಃ ಅವ್ರ ಕೈಯಲ್ಲೇ ಕೆಡಿಸ್ತಾರೆ. ಆ ನಂತರ ಮನೆಗಳನ್ನು ಕಟ್ತೇವೆ ಅಂತ ಒಂದಷ್ಟು ಮರಳು, ಒಂದು 4-5 ತುಂಡು ಕಬ್ಬಿಣ, ಒಂದು 50-100 ಇಟ್ಟಿಗೆಯನ್ನು ಆ ಜಾಗದಲ್ಲಿ ಹಾಕಿಬಿಟ್ಟು ಬಂದುಬಿಡ್ತಾರೆ. ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಬಾರಿ ಫಲಾನುಭವಿಗಳೇನಿದಾರಲ್ಲ ಅವರು ಗಲಾಟೆಯನ್ನು ಕೂಡ ಮಾಡ್ತಾರೆ. ಆಗ ಅವ್ರೇನು ಮಾಡ್ತಾರೆ, ನಿಮಗೆ ನಾವು ಮೆಟೀರಿಯಲ್ ಕೊಡ್ತೇವೆ, ನೀವು ಕಟ್ಸ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಸರಿ ಅಂತ ಅನ್ಕೊಂಡು ಹೆಂಗಿದ್ರು ಕಾದು ಸುಸ್ತಾದಂಥವ್ರು ಏನು ಮಾಡ್ತಾರೆ, ಸರಿ ಆ ಮೆಟೀರಿಯಲ್ ಆದರೂ ಕೊಡಿ, ನಾವು ಕಟ್ಟಿಸ್ಕೊಳ್ತೇವೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಹೋಗಿ ಕೇಳಿದಾಗ ಕಾಂಟ್ರಾಕ್ಟ್ದಾರರ ಹತ್ರ, ಅದೇ ಏನಾಗುತ್ತಿಲ್ಲಿ ನಿಮ್ಗೆ ಒಂದು ವಿಷಯ, ಕಾಂಟ್ರಾಕ್ಟು ಆಗಿದ್ದು ಅಧಿಕೃತವಾಗಿ ಇಸ್ಮಾಯಿಲ್ ಅನ್ನಂತಹ ವ್ಯಕ್ತಿ. ಆ ವ್ಯಕ್ತಿ ಸತ್ತೋದ. ಅದನ್ನು ಖಾದರ್ ನೋಡ್ಕೊಳ್ತಾ ಇದ್ದ. ಖಾದರ್ರು ಈಗಿನ ಶಾಸಕರಿಗೆ ಪರಮಾಪ್ತ. ಹಾಗಾಗಿ ಆ ಫಲಾನುಭವಿಗಳು, ಯಾಕಂದರೆ ಹೇಳಿ ಕೇಳಿ ಅವರು ಬಡವ, ನೀವು ಮಡದಂಗಿರೋ ಅಂತ ಬದುಕ್ತಾ ಇರುವಂಥ ಜನ, ಅವ್ರೇನು ಮಾಡಿದ್ರು, ಸರಿ ನೀವು ಎಷ್ಟು ಕೊಡ್ತೀರೋ ಅಷ್ಟು ಕೊಡಿ, ನಾವು ಕಟ್ಸ್ಕೊಳ್ತೀವಿ, ಅದನ್ನು ಕಟ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಎಷ್ಟು ಕೊಡ್ತಾರೋ ಅಷ್ಟನ್ನು ತಂದು ಕಟ್ಟಕ್ಕೆ ಹಿಡ್ಕೊಂಡ್ರು. ಅವ್ರ ಪ್ರಕಾರ ಹೇಳೋದಾದರೆ ಕನಿಷ್ಠ ಏನು ಇವರು ಆ ಡಿಗಳನ್ನು ಕಟ್ಟಿದ್ರಲ್ಲ ಅದಕ್ಕೆ ಆಗೋಷ್ಟು ಮೆಟೀರಿಯಲನ್ನು ಕೊಟ್ಟಿದ್ದೀವಿ ಅಂತ ಸ್ವತಃ ಫಲಾನುಭವಿಗಳು ಬೊಬ್ಬೆ ಹೊಡಿತಾರೆ. ಕೊನೆಗೆ ಕಾದು ಒಂದಷ್ಟು ಜನ, ಏನು ಈ ಸಾಲ ಹುಟ್ಟುವಂಥ ಜನಗಳೇನು ಮಾಡ್ತಾರೆ, ಆ ಸಾಲವನ್ನು ತಂದು ಆ ಮನೆಗಳನ್ನು ಪೂರ್ಣ ಮಾಡ್ಕೊಳ್ತಾರೆ. ಇನ್ನು ಸಾಲ ತರೋಕ್ಕಾಗದೇ ಇರೋರು, ಆ ಅಲ್ಲಲ್ಲಿ ಏನು ಮನೆಗಳು ಕಿತ್ಕೊಂಡಿದ್ದವರು, ಏನು ಬೀದಿ ಬದಿಯಲ್ಲಿ ಗುಡಾರನ್ನ ಹಾಕೊಂಡು ಬದುಕ್ತಿದ್ದವರು, ಇವತ್ತಿಗೂ ಅವ್ರ ಪರಿಸ್ಥಿತಿ ಹಾಗೇ ಇದೆ. ಸ್ನೇಹಿತರೆ, ಸುಮಾರು ಬಾರಿ ಆ ಫಲಾನುಭವಿಗಳು ಗಲಾಟೆಗಳನ್ನು ಮಾಡಿದರೂ ಕೂಡ ಇದಕ್ಕೆ ಸಂಬಂಧಪಟ್ಟ ಯಾವ ಒಬ್ಬ ಇಂಜಿನಿಯರು, ಅಧಿಕಾರಿಗಳು ಇದ್ರ ಕಡೆಗೆ ಸುತಾರಾಮ್ ಗಮನನೇ ಹರಿಸ್ತಾ ಇಲ್ಲ. ಎಷ್ಟು ಹೇಳಿದ್ರು ಕೂಡ, ಏನು ಡಿವಿಷನ್ ಆಫೀಸ್ ದಾವಣಗೆರೆಯಲ್ಲಿ ಇದೆಯಲ್ಲ, ಆ ತಮ್ಮಣ್ಣನಿಗೆ ಹೇಳಿದರು. ಹಿಂದೆ ಗೋಪಾಲ್ ರೆಡ್ಡಿ ಅಂತಿದ್ದ, ಈಗ ರಿಟೈರ್ಡ್ ಆಗಿದ್ದಾರೆ. ಈಗ ತಿಮ್ಮಣ್ಣ ಇದ್ದಾರೆ ಅವರು. ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳು, ಸ್ಟೇಟ್ ಲೆವೆಲ್ ಆಫೀಸರ್ ಏನಿದಾರಲ್ಲ ಸುಧೀಂದ್ರ, ಇವ್ರುಗಳಿಗೆಲ್ಲ ಮಾತಾಡಿದರೆ ಏನು ಹೇಳ್ತಾರೆ ಅವರು, ಆರ್ಕೆ ಉತ್ತರ. ಅವರು ಬೆಂಗಳೂರಿಗೆ ಈ ಫಲಾನುಭವಿಗಳನ್ನು ಕರೀತಾರೆ. ಬರ್ರಿ, ನೀವು ಅಲ್ಲೇ ಕೂತ್ಕೊಂಡ್ರೆ ಹಂಗೆ, ಇಲ್ಲಿಗೆ ಬಂದು ಹೋಗಬೇಕು. ಯಾಕೆ, ಅವತ್ತು ಆ ಮನೆಗಳನ್ನು ನಿಮಗೆ ಕೊಡ್ತೇವೆ, ನೀವು ಡಿ ಕಟ್ಟಿ ಅಂತ ಹೇಳಿದ್ರಲ್ಲ, ಅವತ್ತು ಯಾರು ಇವ್ರು ಅಲ್ಲಿಗೆ ಬಂದಿದ್ರಾ ಅಥವಾ ನೀವೇ ಆ ಫಲಾನುಭವಿಗಳ ಹತ್ರ ಹೋಗಿದ್ರಾ? ಒಂದು ಕಾಮನ್ ಸೆನ್ಸ್ ಬೇಡವಾ? ಆ ಮನುಷ್ಯ ಬೆಂಗಳೂರಾಗ ಕೂತ್ಕೊಂಡು ನೀವೆಲ್ಲರೂ ಅಲ್ಲಿಗೆ ಬರ್ರಿ, ನೀವು ಅಲ್ಲಿ ಕೂತ್ಕೊಂಡು ಕೇಳಿದ್ರೆ ಕೆಲಸ ಆಗಲ್ಲ ಅಂತಾರೆ. ಒಂದು ಕಾಮನ್ ಸೆನ್ಸ್ ಅಲ್ವಾ? ಹೌದಾ, ಏನಾಯಿತು ನಾನು ನೋಡ್ತೀನಿ, ಆ ಕಾಂಟ್ರಾಕ್ಟ್ದಾರ ಯಾರು, ಅಲ್ಲಿ ಸಂಬಂಧಪಟ್ಟ ಆ ಡಿವಿಷನ್ನಲ್ಲಿ ಯಾರು ಅದನ್ನು ಇನ್ಚಾರ್ಜ್ ಇದ್ದಾರೆ, ಆ ಇಂಜಿನಿಯರ್ ಯಾರು ಅಂತ ತಿಳ್ಕೊಂಡು ಅವ್ರಿಗೆ ಮಾತಾಡೋದನ್ನು ಬಿಟ್ಟು ಫಲಾನುಭವಿಗಳನ್ನ ಬೆಂಗಳೂರಿಗೆ ಕರೀತಾರಂದರೆ ಇವರ ಉದ್ದಟತನ ಎಷ್ಟು ಮತ್ತು ಇವರ ಅಯೋಗ್ಯತನ ಎಷ್ಟು?
ಇವರು ಅಂಥ ಜಾಗಗಳಿಗೆ ಯೋಗ್ಯವಾದಂಥ ವ್ಯಕ್ತಿಗಳ ಇವರು ಅಲ್ವಾ? ಯೋಚನೆ ಮಾಡ್ಬೇಕಲ್ವಾ? ಬಡವ್ರಿ ಮನೆಗಳು ಕಿತ್ಕೊಂಡು ಬೀದಿಯಲ್ಲಿದ್ದಾರೆ. ಕಾಮನ್ ಸೆನ್ಸ್ ಬೇಡ? ಇನ್ನು ಶಾಸಕರು ಎಲ್ಲ ನನ್ನ ತಾಲೂಕಲ್ಲಿ ನಾನು ಭಾಳಷ್ಟು ಅಭಿವೃದ್ಧಿಗಳನ್ನು ಮಾಡ್ತಿದ್ದೇನೆ, ಭಾಳಷ್ಟು ಕೆಲಸವನ್ನು ಮಾಡ್ತಿದ್ದೇನೆ, ನನ್ನ ಮೇಲೆ ವಿನಾಕಾರಣ ಬೇರೆಯವರು ಆಪಾದನೆ ಮಾಡ್ತಾ ಇದ್ದಾರೆ ಅಂತ ಏನು ಹೇಳ್ತಿದ್ದಾರಲ್ಲ ಸ್ವಾಮಿ, ಇದನ್ನು ನೋಡಿ 4 ವರ್ಷ ಆಯಿತು. ಮತ್ತು ಆ ಕಾಂಟ್ರಾಕ್ಟ್ದಾರ ಏನು ಗುತ್ತಿಗೆದಾರ ಅದನ್ನು ವಹಿಸ್ಕೊಂಡು ಜವಾಬ್ದಾರಿ ವಹಿಸ್ಕೊಂಡು ಏನು ಮಾಡ್ತಾ ಇದ್ದಾನಲ್ಲ ಖಾದರ್ ಅಂತ, ನಿಮಗೆ ಪರಮಾಪ್ತರು, ಅವ್ರಿಗೆ ಹೇಳಿ ಉಗಿಬೇಕು ತಾನೆ ಅವ್ರಿಗೆ, ಏನಯ್ಯ ಅದು ಅಂತ ಹೇಳಿ ಮಾಡಿ. ಯಾಕಂದರೆ ಕ್ಷೇತ್ರದ ಜನ, ಯಾಕಂದ್ರೆ ನೀವು ಕೂಡ ಮೊನ್ನೆ ಹೇಳ್ತಾ ಇದ್ರಿ, ಇಡೀ ಕ್ಷೇತ್ರದ ಜನಗಳಿಗೆ, ಆ ಜನಗಳ ಮೇಲೆ ನನಗೆ ತುಂಬ ಪ್ರೀತಿ ಇದೆ, ನಿಮ್ಮನ್ನು ತಲೆ ತಗ್ಸುವಂಥ ಕೆಲಸವನ್ನು ನಾನು ಮಾಡಲ್ಲ. ನೀವು ತಲೆ ತಗ್ಸ್ಕೂಡ್ದು, ನಾನು ತಲೆ ತಗ್ಸಿದ್ರೆ ನೀವು ತಲೆ ತಗ್ಸ್ದಂಗೆ ಆಗ್ತದೆ ಅಂತ ನೀವು ಹೇಳಿರೋರು. ನೀವು ಅವರಿಗೆ ಆಗ್ತಿರೋ ನೋವು, ಆ ಸಂಕಟ ಅದು ನಿಮಗೆ ಆಗ್ತಾ ಇದೆ ಅಂತ ಅನ್ಕೋಬೇಕಲ್ವಾ? ಅದಕ್ಕೆ ಮಾಡಬೇಕಾಗಿರೋದೇನು ಅಂದರೆ ಜಸ್ಟ್ ನಿಮ್ಮ ಪಕ್ಕದಲ್ಲೇ ಆ ಪ್ರತಿನಿತ್ಯ ನಿಮ್ಮ ಸುತ್ತ ಓಡಾಡ್ತಿರುವಂಥ ಆ ವ್ಯಕ್ತಿಗೆ ಹೇಳ್ಬೇಕಲ್ವ? ಯಾಕಂದರೆ ಆ ವ್ಯಕ್ತಿಯ ಕೆಲಸಗಳೆಲ್ಲವೂ ಕೂಡ ನೀವೇನೇ ಮಾಡಿ ಎಲ್ಲವೂ ಕೂಡ ಅರ್ಧ ನಿಂತಿರೋದೆ. ಯಾಕೆ ಅಂತಂದರೆ ಶಾಸಕರಿಗೆ ಪರಮಾಪ್ತರು, ನಾವು ಕೇಳಿದರೆ ನಮ್ಮನ್ನೇನಾದರೂ ಮಾಡಿಬಿಡ್ತಾರೇನೋ ಅನ್ನೋ ಭಯ ಆ ಜನಗಳಲ್ಲಿದೆ. ಹಾಗಾಗಿ ಈ ಕೂಡಲೇ ಅದನ್ನೊಂದಷ್ಟು ಸರಿಪಡಿಸಿ. ಹಾಗೆ ಇಲ್ಲಿ ನಡೀತಿರುವಂತಹ ಅಕ್ರಮಗಳು, ಅವ್ಯವಹಾರಗಳ ಬಗ್ಗೆ ದಯವಿಟ್ಟು ಗಮನ ಹರಿಸಿ. ಯಾಕಂದರೆ ನೀವೇ ಹೇಳಿದಿರಿ, ಇಡೀ ಜನತೆ ನನಗೆ ನನ್ನ ತಾಲೂಕು ಅಭಿವೃದ್ಧಿ ಆಗಬೇಕು, ಇನ್ನೂ ಏನಾದರೂ ನಾನು ಮಾಡಬೇಕು ಅನ್ನುವಂಥದ್ದನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ಆದರೆ ಕೆಲವರು ಅಡ್ಡಿ ಬರ್ತಾರೆ ಅಂತ. ಸಾಧ್ಯ ಇಲ್ಲ. ನೀವು ಕೆಲಸ ಮಾಡ್ತಾ ಹೋದರೆ ಆ ಜನ ನಿಮ್ಮ ಜೊತೆಯಲ್ಲಿ ಇರ್ತಾರೆ, ನಿಮ್ಮ ಜೊತೆಯಲ್ಲಿ ಬರ್ತಾರೆ. ದಯವಿಟ್ಟು ಆ ಕೆಲಸವನ್ನು ಈಗ ಮಾಡಿ. ಅಲ್ಲಿ ಏನು ಮನೆ ಕಳ್ಕೊಂಡು, ಮನೆ ಕೆಡುಕೊಂಡು ಇನ್ನು ಮನೆ ಕಟ್ತೀವಿ ಅಂತೇಳ್ಬಿಟ್ಟು ಪ್ರಾರಂಭ ಮಾಡ್ಕೊಂಡಿರೋರು ಬೀದಿಯಲ್ಲಿ ಒಣಗ್ತಾ ಇದ್ದಾರಲ್ಲ, ದಯವಿಟ್ಟು ಅವರಿಗೆ ಒಂದು ನೆಮ್ಮದಿಯ ಬದುಕನ್ನು ಕಲ್ಪಿಸ್ಕೊಡಿ. ನಮಸ್ಕಾರ.